ತರಗತಿಯಲ್ಲಿ ಶಿಕ್ಷಕರು ಬೋಧಿಸುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ಹೊರಗೆ ನೋಡುತ್ತಿದ್ದನು ಅಥವಾ ನೋಡುತ್ತಿದ್ದಳು. ಪಕ್ಕದಲ್ಲಿದ್ದವರನ್ನು ಅಡ್ಡಿಪಡಿಸುತ್ತಿದ್ದನು ಅಥವಾ ಅಡ್ಡಿಪಡಿಸುತ್ತಿದ್ದಳು. ಶಿಕ್ಷಕರು ದಿಟ್ಟಿಸಿ ನೋಡಿದಾಗಲೂ ಆತ ಅಥವಾ ಆಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನೀವು ಯಾವ ವಿಧಾನದಿಂದ ಆ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳುವಿರಿ? ಒಂದು ತರಗತಿಯಲ್ಲಿ ಶಿಕ್ಷಕರು ಬೋಧಿಸ್ತವ್ರೆ, ಆದರೆ ಒಬ್ಬ ವಿದ್ಯಾರ್ಥಿ ಹುಡುಗನ ಇಲ್ಲ ಹುಡುಗಿನೋ ಪಕ್ಕದವ್ರಿಗೆ ಅಡ್ಡಿಪಡಿಸ್ತಿದ್ದಾರೆ ಮತ್ತು ಪಾಠ ಕೇಳಿಸ್ತಿಲ್ಲ. ಅದನ್ನು ಶಿಕ್ಷಕರು ದಿಟ್ಟಿಸಿ ನೋಡ್ತಾರೆ, ಆದರೂ ಕೂಡ ತಲೆ ಕೆಡಿಸ್ಕೊಳ್ಳಲಿಲ್ಲ. ಈ ಥರ ಮಾಡಿದ ವಿದ್ಯಾರ್ಥಿಗಳನ್ನು ನೀವು ಯಾವ ವಿಧಾನದ ಮೂಲಕ ಅರ್ಥ ಮಾಡ್ಕೋತೀರಾ? ಯಾವ ವಿಧಾನದ ಮೂಲಕ ಅರ್ಥ ಮಾಡ್ಕೋತೀರಾ? ವ್ಯಕ್ತಿ ಅಧ್ಯಯನದ ಮೂಲಕ ಇಂತಹ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಳಬಹುದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಕ್ಕಳು ಬರೆಯುವುದು, ಟೈಪಿಂಗ್ ಮಾಡುವುದು, ಈಜುವುದು, ಸೈಕಲ್ ಸವಾರಿ ಮಾಡುವುದು ಇವುಗಳ ಮೇಲೆ ಕೆಳಗಿನ ಈ ರೀತಿಯಿಂದ ಪ್ರಭುತ್ವ ಗಳಿಸುತ್ತಾರೆ. ಯಾವುದರಿಂದ ಮಕ್ಕಳು ಬರೆಯುವುದು, ಟೈಪಿಂಗ್ ಮಾಡೋದು ಮತ್ತು ಈಜುವುದು, ಸೈಕಲ್ ಸವಾರಿ ಮಾಡುವುದು ಇವುಗಳ ಮೇಲೆ ಯಾವ ರೀತಿಯಲ್ಲಿ ಪ್ರಭುತ್ವವನ್ನು ಗಳಿಸುತ್ತಾರೆ? ಅನುಬಂಧಿಸುವುದರಿಂದನಾ? ಇಲ್ಲ ವೀಕ್ಷಿಸುವುದರಿಂದನಾ? ಇಲ್ಲ ಸಮಸ್ಯೆಯನ್ನು ಪರಿಹರಿಸುವುದರಿಂದನಾ? ಇಲ್ಲ ಪ್ರಯತ್ನ ಮತ್ತು ಪ್ರಮಾದದಿಂದನಾ? ಟೈಪ್ ಮಾಡೋದಾಗಿರ್ಬೋದು, ಈಜೋದಾಗಿರ್ಬೋದು, ಇಲ್ಲ ಸೈಕಲ್ ಸವಾರಿ ಮಾಡೋದಾಗಿರ್ಬೋದು, ಇಲ್ಲ ಏನು ಮಾಡುತ್ತೀವಿ ಫಸ್ಟು ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರಯತ್ನ ಮತ್ತು ಪ್ರಮಾದ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಪ್ರಯತ್ನ ಮತ್ತು ಪ್ರಮಾದ. ಮುಂದಿನ ಕ್ವಶನ್ ನೋಡೋದಾದರೆ, 2 ಉದ್ದೀಪನಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆಯ ರೂಪ ಉದ್ಭವಿಸುತ್ತದೆ. 2 ಉದ್ದೀಪನಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆ ರೂಪ ಉದ್ಭವಿಸುತ್ತದೆ. ಈ ರೀತಿಯ ಕಲಿಕೆಯನ್ನು ಏನಂತೀವಿ? ಅನುಕರಣೆ ಅಂತೀವ? ಇಲ್ಲ ಪ್ರಯತ್ನ ಮತ್ತು ಪ್ರಮಾದ ಅಂತೀವ? ಇಲ್ಲ ಅನುಬಂಧನ ಅಂತೀವ? ಇಲ್ಲ ಸಮಸ್ಯೆ ಪರಿಹಾರ ಅಂತ ಅಂತೀವ? ಏನಂತೀವಿ? ಅನುಬಂಧನ ಅಂತೀವಿ. ನಾವು 2 ಸಲ ಒಂದೇ ರೀತಿಯ ಉದ್ದೀಪನವನ್ನು ನೀಡಿದಾಗ ಅದರಿಂದ ಹೊಸ ಕಲಿಕೆ ಉಂಟಾಗುತ್ತದೆ. ಅದರಿಂದ ಹೊಸ ಕಲಿಕೆ ಉಂಟಾಯಿತು ಅಲ್ವಾ, ಅದಕ್ಕೆ ಇದನ್ನು ಅನುಬಂಧನ ಅಂತ ಅಂತೀವಿ. ಮುಂದಿನ ಕ್ವಶನ್ ನೋಡೋದಾದರೆ, ಮಗುವು ಕಾಗೆಯೊಂದನ್ನು ಮೊದಲ ಸಲ ನೋಡಿದಾಗ ಆ ಮಗುವು ಗುಬ್ಬಚ್ಚೆಯನ್ನು ಸ್ಮರಿಸಿಕೊಂಡು ಕಾಗೆಯು ಒಂದು ಪಕ್ಷಿ ಎಂದು ಗ್ರಹಿಸುತ್ತದೆ. ಒಂದು ಮಗು ಕಾಗೆಯೊಂದನ್ನು ಫಸ್ಟ್ ಟೈಮ್ ನೋಡುತ್ತೆ. ಆ ಮಗುವು ಗುಬ್ಬಚ್ಚಿಯನ್ನು ನೆನಪು ಮಾಡ್ಕೊಂಡು ಕಾಗೆಯು ಕೂಡ ಏನು ಅನ್ಕೊಳ್ಳುತ್ತೆ? ಪಕ್ಷಿ ಅಂತ ಅನ್ಕೊಳ್ಳುತ್ತೆ. ಇದನ್ನ ಈ ಮಗು ಬಳಸಿಕೊಳ್ಳೋದು ಏನನ್ನು ಬಳಸ್ಕೊಳ್ತಾ ಇದೆ? ಪರಿಕಲ್ಪನೆಯನ್ನ ಬಳಸ್ಕೊಡ್ತಿದ್ಯಾ? ಇಲ್ಲ ಅಟ್ಟಣೆ ಅಂದರೆ ಸ್ಕ್ಯಾಫೋಲ್ಡಿಂಗ್ನ ಬಳಸ್ಕೊತಿದ್ಯಾ? ಇಲ್ಲ ಸ್ಕೀಮನ್ನ ಬಳಸ್ಕೊತಿದ್ಯಾ? ಇಲ್ಲ ಬಿಂಬನ ಸ್ಕೀಮನ್ನ ಇಲ್ಲಿ ಮಗು ಬಳಕೆ ಮಾಡ್ಕೋತಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಲವು ಮಕ್ಕಳು ಆತ್ಮವಿಶ್ವಾಸ, ಸ್ವಇಚ್ಛೆಯಿಂದ ಮುಂದೆ ಬರುವುದು, ಧನಾತ್ಮಕ ದೃಷ್ಟಿ ಮತ್ತು ಕ್ರಿಯಾಶೀಲತೆಗಳನ್ನು ಹೊಂದಿರುತ್ತಾರೆ. ಅಂತಹ ಮಕ್ಕಳಲ್ಲಿರುವುದು ಅಂತಾರೆ. ಕೇಳ್ತಿದ್ದಾರೆ, ಕೆಲವು ಮಕ್ಕಳು ಆತ್ಮವಿಶ್ವಾಸ ಮತ್ತು ಸ್ವಇಚ್ಛೆಯಿಂದ ಮುಂದೆ ಬರ್ತಾರೆ ಮತ್ತು ಧನಾತ್ಮಕ ದೃಷ್ಟಿ ಮತ್ತು ಕ್ರಿಯಾಶೀಲತೆಯನ್ನು ಹೊಂದಿರ್ತಾರೆ. ಅಂತಹ ಮಕ್ಕಳಲ್ಲಿರುವುದು ಏನಿರುತ್ತೆ? ಸ್ವಯಂ ಆಸಕ್ತಿ ಇರುತ್ತಾ? ಇಲ್ಲ
ಸ್ವಯಂ ಒಲವು ಇರುತ್ತಾ? ಇಲ್ಲ. ಸ್ವಯಂ ಪ್ರೇರಣೆ ಇರುತ್ತಾ? ಇಲ್ಲ. ಸ್ವಗೌರವ ಇರುತ್ತಾ? ಏನಿರುತ್ತೆ? ಸ್ವಗೌರವ ಅಂತಹ ಮಕ್ಕಳಿನಲ್ಲಿ ಇರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಅನಪೇಕ್ಷಿತ ಸಂವೇಗಗಳನ್ನು ಆರೋಗ್ಯಕರವಾಗಿ ಮಾರ್ಪಡಿಸಲು ಮಾಡಬಹುದಾದ ಸೂಕ್ತ ಮನೋತಂತ್ರವು. ಏನು ಮಾಡ್ಬೋದು? ಅನಪೇಕ್ಷಿತ ಸಂವೇಗಗಳನ್ನು ಆರೋಗ್ಯಕರವಾಗಿ ಮಾರ್ಪಡಿಸಲು ದಮನ ಮಾಡ್ತೀರಾ? ಇಲ್ಲ. ಉದಾತ್ತೀಕರಣ ಮಾಡ್ತೀರಾ? ಇಲ್ಲ. ಪ್ರಕ್ಷೇಪಣೆ ಮಾಡ್ತೀರಾ? ಇಲ್ಲ. ಪ್ರತಿಗಮನ ಮಾಡ್ತೀರಾ? ಏನು ಮಾಡ್ಬೋದು? ಉದಾತ್ತೀಕರಣ ಮಾಡುವುದರಿಂದ ಅನಪೇಕ್ಷಿತ ಸಂವೇಗಗಳನ್ನು ಮಾರ್ಪಡಿಸಬಹುದು ಉದಾತ್ತೀಕರಣದಿಂದ. ಮುಂದಿನ ಕ್ವಶನ್ ನೋಡೋದಾದ್ರೆ, ಒಬ್ಬ ವಿದ್ಯಾರ್ಥಿಯು ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ ಸೂಚಿಸದ ಒಂದು ಪುಸ್ತಕವನ್ನು ಓದುತ್ತಿದ್ದನು ಅಥವಾ ಓದುತ್ತಿದ್ದಳು. ಅವನು ಅಥವಾ ಅವಳು ಈ ರೀತಿ ಮಾಡಲು ಕಾರಣ ಏನು ಅಂತ, ಈ ರೀತಿ ಮಾಡಲು ಕಾರಣ ಏನಿರ್ಬೋದು? ಬಾಹ್ಯ ಪ್ರೇರಣೆ ಇರುತ್ತಾ? ಇಲ್ಲ. ಹೆಚ್ಚು ಅಂಕ ಗಳಿಸಲನ? ಇಲ್ಲ. ಆಂತರಿಕ ಅಭಿಪ್ರೇರಣೆ ಇರುತ್ತಾ? ಇಲ್ಲ. ಎಲ್ಲರ ಹತ್ರ ಮೆಚ್ಚುಗೆ ಗಳಿಸಲು ಅಂತ ಮಾಡ್ತಿರ್ತಾರ. ಒಬ್ಬ ವಿದ್ಯಾರ್ಥಿಯು ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ ಸೂಚಿಸದ ಅಂದರೆ ಒಂದು ಪುಸ್ತಕದಲ್ಲಿ ಅವ್ರ ಪಠ್ಯದಲ್ಲೂ ಕೂಡ ಒಂದು ಬುಕ್ನ ಓದಬೇಕು ಅಂತ, ಆ ಬುಕ್ನ ಓದಬೇಕು ಅಂತ ಹೇಳಿರೋದಿಲ್ಲ. ಆದರೂ ಕೂಡ ಬುಕ್ನ ಓದ್ತಿರುತ್ತೆ ಅದು ಹುಡುಗ ಅಥವಾ ಹುಡುಗಿ. ಏನಿರ್ಬೋದು? ಆಂತರಿಕ ಪ್ರೇರಣೆ. ಅದು ಓದಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡಿರ್ತಾರೆ. ಅದರಿಂದ ಇದು ಆಂತರಿಕ ಪ್ರೇರಣೆ. ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಸಂವೇದನಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತದೆ? ಕೆಳಗಿನವುಗಳಲ್ಲಿ ಯಾವುದು ಸಂವೇದನಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತದೆ? ತನ್ನ ಭಾವನೆಗಳನ್ನು ತಾನು ಅರ್ಥ ಮಾಡಿಕೊಳ್ಳುವುದು ಅಂತನಾ? ಇಲ್ಲ. ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು ಅಂತನಾ? ಇಲ್ಲ. ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು ಅಂತನಾ? ಇಲ್ಲ. ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು ಅಂತನಾ? ತನ್ನ ಮತ್ತು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಂವೇದನಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಹುಡುಗರು ಗಮನ ಹರಿಸುತ್ತಿಲ್ಲ. ಅನೇಕ ಹುಡುಗಿಯರು ಕಲೆಯನ್ನು ಇಷ್ಟಪಡುತ್ತಾರೆ. ಶಿಕ್ಷಕರು ಇಂತಹ ಹೇಳಿಕೆಗಳನ್ನು ಬಳಸಬಾರದು. ಕಾರಣವೇನೆಂದರೆ ಇದರಿಂದ ಉಂಟಾಗುವುದು ಅಂತ ಕೇಳಿದ್ದಾರೆ. ಏನಾಗುತ್ತೆ ಇದರಿಂದ? ಹುಡುಗರು ಗಮನ ಹರಿಸ್ತಿಲ್ಲ, ಅನೇಕ ಹುಡುಗಿಯರು ಕಲೆಯನ್ನು ಇಷ್ಟಪಡುತ್ತಾರೆ ಅಂತ ಶಿಕ್ಷಕರು ಹೇಳಿಕೆಗಳನ್ನು ಬಳಸಬಾರ್ದು. ಕಾರಣ ಏನು? ಇದರಿಂದ ಏನಾಗುತ್ತೆ? ಲಿಂಗತ್ವ ಅನುವರ್ತನೆ ಆಗುತ್ತಾ? ಇಲ್ಲ. ಲಿಂಗತ್ವ ಪಕ್ಷಪಾತ ಆಗುತ್ತಾ? ಇಲ್ಲ. ಲಿಂಗತ್ವ ವರ್ಣನೆ ಆಗುತ್ತಾ? ಇಲ್ಲ. ಲಿಂಗತ್ವ ಸಮಾನತೆ ಆಗುತ್ತಾ? ಏನಾಗುತ್ತೆ ಇದರಿಂದ? ಲಿಂಗ ಪಕ್ಷಪಾತ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ, ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ. ಈ ದೃಷ್ಟಿಯನ್ನು ಪ್ರತಿಪಾದಿಸಿದವರು ಅಂತ ಕೊಟ್ಟಿದ್ದಾರೆ. ಮಕ್ಕಳಿಸುವ ಮತ್ತು ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರ್ತಾರೆ ಅಂತ ಹೇಳಿದವರು ಯಾರು? ಜೀನ್ ಪಿಯಾಜೆ ಅವರು ಹೇಳ್ತಾರಾ? ಇಲ್ಲ. ನೋಮ್ ಚೊಮ್ಸ್ಕಿ ಅವರು ಹೇಳ್ತಾರಾ? ಇಲ್ಲ. ಕೋಲ್ಬರ್ಗ್ ಅವರು ಹೇಳ್ತಾರಾ? ಇಲ್ಲ. ವೈಗೋಟ್ಸ್ಕಿ ಅವರು ಹೇಳ್ತಾರಾ? ಯಾರು ಹೇಳ್ತಾರೆ?
ನೋಮ್ ಚೋಮ್ಸ್ಕಿಯವರು ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ, ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ ಅಂತ ತಿಳಿಸ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಅದರ ಮೂಲ ಲಕ್ಷಣ ಹಾಗೆಯೇ ಉಳಿಯುತ್ತವೆ ಎಂಬುದು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು. ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಅದರ ಮೂಲ ಲಕ್ಷಣಗಳು ಹಾಗೇ ಉಳಿಯುತ್ತವೆ ಎಂಬುದು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು. ಏನಂತ ಕರಿತೀವಿ? ಸರಳೀಕರಣ ಅಂತ ಕರಿತೀವ, ಇಲ್ಲ ಮೂರ್ತ ಕಾರ್ಯಾಚರಣೆ ಅಂತ ಕರಿತೀವ, ಇಲ್ಲ ಸ್ಥಾಯಿತ್ವ ಅಂತ ಕರಿತೀವ, ಅಥವಾ ವರ್ಗೀಕರಣ ಅಂತ ಕರಿತೀವ. ಏನಂತ ಕರಿತೀವಿ? ಇದನ್ನ ಸ್ಥಾಯಿತ್ವ ಅಂತ ಕರಿತೀವಿ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪರಸ್ಪರ ಅಂತರ್ಕ್ರಿಯೆ ತೋರುವ ವಿದ್ಯಾರ್ಥಿಗಳ ಸಣ್ಣ ತಂಡ, ವೈವಿಧ್ಯಮಯ ಕಲಿಕೆಯ ಅನುಭವಗಳು, ಇವು ಈ ಕೆಳಗಿನ ಒಂದರ ಪ್ರಮುಖ ಲಕ್ಷಣ ಅಂತ ಕೇಳಿದ್ದಾರೆ. ಪರಸ್ಪರ ಅಂತರ್ಕ್ರಿಯೆ ತೋರುವ ವಿದ್ಯಾರ್ಥಿಗಳ ಸಣ್ಣ ತಂಡ, ವೈವಿಧ್ಯಮಯ ಕಲಿಕೆಯ ಅನುಭವಗಳು, ಈ ಕೆಳಗಿನ ಒಂದರ ಲಕ್ಷಣ. ಯಾವುದ್ರ ಲಕ್ಷಣ ಇರ್ಬೋದು? ಆವಿಷ್ಕಾರ ಕಲಿಕೆಯ ಲಕ್ಷಣನಾ? ಇಲ್ಲ. ಪ್ರಭುತ್ವ ಕಲಿಕೆಯ ಲಕ್ಷಣ ಆಗಿರುತ್ತಾ? ಇಲ್ಲ. ಸಹಕಾರಿ ಕಲಿಕೆಯ ಲಕ್ಷಣ ಆಗಿರುತ್ತಾ? ಇಲ್ಲ. ವೀಕ್ಷಣಾ ಕಲಿಕೆಯ ಲಕ್ಷಣ ಪರಸ್ಪರ ಅಂತರ್ಕ್ರಿಯೆ ತೋರುವ ವಿದ್ಯಾರ್ಥಿಗಳ ತಂಡ, ವೈವಿಧ್ಯಮಯ ಕಲಿಕೆಯ ಅನುಭವ ಇರುವುದು ಸಹಕಾರ ಕಲಿಕೆಯಲ್ಲಿ. ಹಾಗಾದ್ರೆ ಸಹಕಾರ ಕಲಿಕೆ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯಾವುದೇ ಅಭ್ಯಾಸ ಅಥವಾ ಅನುಭವಗಳಿಲ್ಲದೆ ಜನ್ಮದತ್ತ ಲಕ್ಷಣಗಳು ಹೊರಹೊಮ್ಮುವುದಕ್ಕೆ ಹೀಗೆನ್ನುತ್ತಾರೆ. ಯಾವುದೇ ಅಭ್ಯಾಸ ಇರೋದಿಲ್ಲ ಅಥವಾ ಅನುಭವಗಳು ಕೂಡ ಇರೋದಿಲ್ಲ, ಜನ್ಮದತ್ತ ಆದರೂ ಕೂಡ ಜನ್ಮದತ್ತ ಲಕ್ಷಣಗಳು ಹೊರಗೆ ಬರ್ತವೆ. ಇದನ್ನ ಏನಂತೀವಿ? ಬೆಳವಣಿಗೆ ಅಂತೀವ, ಇಲ್ಲ ವಿಕಾಸ ಅಂತ ಕರಿತೀವ, ಇಲ್ಲ ಪಕ್ವತೆ ಅಂತ ಕರಿತೀವ, ಇಲ್ಲ ತರಬೇತಿ ಅಂತ ಕರಿತೀವ. ಏನಂತ ಕರಿತೀವಿ? ಪಕ್ವತೆ ಅಂತ ಕರಿತೀವಿ. ನಾವು ಅಭ್ಯಾಸ ಇಲ್ಲದಿದ್ರೂ ಕೂಡ, ಅನುಭವ ಇಲ್ಲದಿದ್ರೂ ಕೂಡ ಜನ್ಮದತ್ತವಾಗಿ ಬಂದಂತಹ ಲಕ್ಷಣಗಳು ಬರುವುದಕ್ಕೆ, ಹೊರಹೊಮ್ಮಿ ಬರುವುದಕ್ಕೆ ಪಕ್ವತೆ ಅಂತ ಕರಿತೀವಿ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅಪೇಕ್ಷಿತ ಸ್ತ್ರೀ ಗುಣಗಳನ್ನು ಮತ್ತು ಪುರುಷರ ಗುಣಗಳನ್ನು ಅದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ಹೀಗೆನ್ನುತ್ತಾರೆ. ಅಪೇಕ್ಷಿತ ಸ್ತ್ರೀ ಗುಣಗಳನ್ನು ಮತ್ತು ಪುರುಷರ ಗುಣಲಕ್ಷಣಗಳನ್ನು ಅದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ಹೀಗೆನ್ನುತ್ತಾರೆ. ಪುರುಷತ್ವ ಅಂತಾರ, ಇಲ್ಲ ಸ್ತ್ರೀತ್ವ ಅಂತಾರ, ಇಲ್ಲ ಆಂಬಿನಿಟಿ ಅಂತಾರ, ಇಲ್ಲ ಆಂಡ್ರೋಗೈನಿ ಅಂತಾರ. ಏನಂತ ಕರೀತಾರೆ? ಆಂಡ್ರೋಗೈನಿ ಅಂತ ಕರೀತಾರೆ. ಅಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳು ಮತ್ತು ಪುರುಷ ಗುಣಲಕ್ಷಣಗಳನ್ನು ಹೊಂದಿದ್ರೆ ಆಂಡ್ರೋಗೈನಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ತಾರುಣ್ಯಾವಸ್ಥೆಯಲ್ಲಿರುವವರು ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ತಾರುಣ್ಯದಲ್ಲಿರುವವರು ಅವನು ಅಥವಾ ಅವಳು ಪ್ರತಿಯೊಬ್ಬರ ಗಮನಕ್ಕೆ ಸೆಳೆಯಲ್ಪಟ್ಟ ವ್ಯಕ್ತಿಯಾಗಿ ಭಾವಿಸುತ್ತಾರೆ. ಡೇವಿಡ್ ಎಲ್ ಕಿಡ್ರವರ ಪ್ರಕಾರ ಇದು ಏನು? ತಾರುಣ್ಯದಲ್ಲಿರುವವರು ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರಾಗಿರ್ತಾರೆ. ಆದ್ದರಿಂದ ತಾರುಣ್ಯದಲ್ಲಿರುವವರು ಅವನು ಅಥವಾ ಅವಳು ಪ್ರತಿಯೊಬ್ಬರ ಗಮನಕ್ಕೆ ಸೆಳೆಯಲ್ಪಟ್ಟ ವ್ಯಕ್ತಿಯಾಗಿ ಭಾವಿಸುತ್ತಾರೆ. ಇದನ್ನು ಡೇವಿಡ್ ಎಲ್
ಕಿಡ್ರವರ ಪ್ರಕಾರ ಇದು ಏನು ಕಾಲ್ಪನಿಕ ಶ್ರೋತೃತ್ವ. ಏನಿದು ಕಾಲ್ಪನಿಕ ಶ್ರೋತೃತ್ವ. ಮುಂದಿನ ಕ್ವಶನ್ ನೋಡೋದಾದರೆ, ಜಾಗತೀಕರಣದಿಂದಾಗಿ ಹದಿಹರೆಯದವರಿಗೆ ವೈವಿಧ್ಯಮಯವಾದ ಶೈಕ್ಷಣಿಕ ಕೋರ್ಸ್ಗಳು, ವೃತ್ತಿಗಳು ಮತ್ತು ಜೀವನ ಶೈಲಿಗಳು ದೊರಕಿವೆ. ಇದರಿಂದ ಹದಿಹರೆಯದವರಿಗೆ ಅತಿ ಅಗತ್ಯವಾಗಿರುವುದು ಯಾವುದು? ಜಾಗತೀಕರಣದಿಂದಾಗಿ ಹದಿಹರೆಯದವರಿಗೆ ವೈವಿಧ್ಯಮಯವಾದ ಶೈಕ್ಷಣಿಕ ಕೋರ್ಸ್ಗಳು, ವೃತ್ತಿಗಳು ಮತ್ತು ಜೀವನ ಶೈಲಿಗಳು ದೊರಕಿವೆ. ಇದರಿಂದ ಹದಿಹರೆಯದವರಿಗೆ ಅತಿ ಅಗತ್ಯವಾಗಿರುವುದು ಸೀಮಿತವಾದ ಆಯ್ಕೆಗಳ, ಇಲ್ಲ ಆರ್ಥಿಕ ಬೆಂಬಲನ, ಸಾಕಷ್ಟು ಆಪ್ತ ಸಮಾಲೋಚನೆನ, ಇಲ್ಲ ಆಯ್ಕೆಯ ಸ್ವತಂತ್ರನ. ಏನಿರಬೇಕು? ಸಾಕಷ್ಟು ಆಪ್ತ ಸಮಾಲೋಚನೆಯನ್ನು ಎಲ್ಲರೂ ಕೂಡ ನೀಡಬೇಕಾಗುತ್ತೆ ಹದಿಹರೆಯದವರಿಗೆ. ಮುಂದಿನ ಕ್ವಶನ್ ನೋಡೋದಾದರೆ, ಅಕಸ್ಮಾತ್ ನೀವು ಒಬ್ಬ ವಿದ್ಯಾರ್ಥಿಯು ನಿರಂತರವಾಗಿ ಸುಳ್ಳು ಹೇಳುವುದನ್ನು ಮತ್ತು ಕದಿಯುವುದನ್ನು ಗಮನಿಸುತ್ತೀರಿ. ಇದರ ಬಗ್ಗೆ ನೀವು ತೋರುವ ಸೂಕ್ತ ಪ್ರತಿಕ್ರಿಯೆ ಏನು? ಯಾವುದೋ ಒಂದು ಹುಡುಗ ಯಾವಾಗಲೂ ಸುಳ್ಳು ಹೇಳ್ತಿರ್ತಾನೆ ಮತ್ತು ಕಳ್ಳತನ ಮಾಡ್ತಿರ್ತಾನೆ. ಅದನ್ನು ನೀವು ನೋಡಿದಾಗ ಏನು ಮಾಡ್ತೀರಾ ಅಂತ ಈ ಕ್ವಶನಲ್ಲಿ ಕೇಳಿದ್ದಾರೆ. ಇದನ್ನು ಪುನರಾವರ್ತಿಸದಂತೆ ಎಚ್ಚರಿಕೆ ಕೊಡ್ತೀರಾ? ಮುಖ್ಯೋಪಾಧ್ಯಾಯರಿಗೆ ದೂರು ಕೊಡ್ತೀರಾ? ಇಲ್ಲ ಆ ವರ್ತನೆಯ ಸಾಮಾಜಿಕ ಪರಿಣಾಮಗಳನ್ನು ವಿವರಿಸ್ತೀರಾ? ಇಲ್ಲ ದುರ್ವರ್ತನೆಯನ್ನು ಶಿಕ್ಷಿಸುತ್ತೀರಾ? ಏನು ಮಾಡ್ತೀರಾ? ವಿದ್ಯಾರ್ಥಿ ಸುಳ್ಳು ಹೇಳ್ತಿರ್ತಾನೆ ಮತ್ತು ಯಾವಾಗಲೂ ಕೂಡ ಕದಿತಾ ಇರ್ತಾನೆ. ನೀವೇನು ಮಾಡಬೇಕು? ಆ ವರ್ತನೆಯ ಸಾಮಾಜಿಕ ಪರಿಣಾಮಗಳನ್ನು ವಿವರಿಸಬೇಕು. ಆಗ ಆ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ಆಗ ಆ ವರ್ತನೆಯನ್ನು, ಈ ಕದುವ ವರ್ತನೆ ಮತ್ತು ಸುಳ್ಳು ಹೇಳುವ ಪ್ರವೃತ್ತಿಯನ್ನು ಅವನು ದೂರ ಮಾಡ್ಕೋತಾನೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಅವಧಾನಕ್ಕೆ ಸುಗಮಗೊಳಿಸದ ಕಾರಕವನ್ನು ಗುರುತಿಸಿರಿ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಅವಧಾನಕ್ಕೆ ಸುಗಮಗೊಳಿಸದ ಕಾರಕಾಂಶವನ್ನು ಗುರುತಿಸಿರಿ ಅಂತ ಇದೆ ಅಲ್ವಾ? ಕಲಿಯುವವನ ಮನಸ್ಥಿತಿನ, ಇಲ್ಲ ಕಲಿಯುವವನಿಗೆ ವಿಷಯದಲ್ಲಿರುವ ಆಸಕ್ತಿನ, ನೀತಿ ಸಂಹಿತೆಯ ಬಗ್ಗೆ ಶಿಕ್ಷಕರ ಉಪನ್ಯಾಸನ, ಇಲ್ಲ ಕಲಿಕೆಯ ಬಗ್ಗೆ ಕಲಿಯುವವನ ಧೋರಣೆನ. ಯಾವುದು ಅವಧಾನಕ್ಕೆ ಸುಗಮಗೊಳಿಸದ ಕಾರಕ? ಯಾವುದಿರ್ಬೋದು? ನೀತಿ ಸಂಹಿತೆಯ ಬಗ್ಗೆ ಶಿಕ್ಷಕರ ಉಪನ್ಯಾಸವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಗಣಿತ ಶಿಕ್ಷಕರು ವಾಕ್ಯ ರೂಪದ ಲೆಕ್ಕ ಸ್ಟೇಟ್ಮೆಂಟ್ ಸಮ್ನ ಕೊಡುವಾಗ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆ ಬಗ್ಗೆ ಕಾಳಜಿ ವಹಿಸುವರು. ಇದರಿಂದಾಗುವ ಅತಿ ಮುಖ್ಯ ಲಾಭವೆಂದರೆ ಅಂತ ಕೇಳಿದ್ದಾರೆ. ಏನು ಅಂದರೆ, ಒಬ್ಬರು ಲೆಕ್ಕದ ಮೇಷ್ಟ್ರು ಅಂದರೆ ಗಣಿತ ಮಾಸ್ಟ್ರು ಲೆಕ್ಕ ಕೊಡಬೇಕಾದ್ರೆ ವಾಕ್ಯವನ್ನು ಸ್ಪಷ್ಟವಾಗಿ ಮತ್ತು ಸೂಕ್ತವಾಗಿ ಹೇಳ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಏನಾಗುತ್ತೆ? ಲೆಕ್ಕವು ಆಸಕ್ತಿದಾಯಕವಾಗುತ್ತಾ? ಇಲ್ಲ ಪೂರ್ಣವಾಗಿ ಮತ್ತು ಅರ್ಥಸಹಿತ ಗ್ರಹಿಸಲು ಸಹಾಯವಾಗುತ್ತಾ? ಇಲ್ಲ ಸುಲಭ ಕಲಿಕೆಗೆ ಅನುಕೂಲಕರವಾಗುವುದಾ? ಇಲ್ಲ ವೇಗವಾದ ಕಲಿಕೆಗೆ ಸಾಧ್ಯವಾಗುತ್ತಾ? ಯಾವುದಕ್ಕೆ? ಅವರು ಸ್ಪಷ್ಟವಾಗಿ ಹೇಳಿದ್ರೆ ಟೀಚರು ಅದರಿಂದ ಏನು ಉಪಯೋಗ ಆಗುತ್ತೆ ವಿದ್ಯಾರ್ಥಿಗಳಿಗೆ? ಪೂರ್ಣವಾಗಿ ಮತ್ತು ಅರ್ಥಸಹಿತವಾಗಿ ಗ್ರಹಿಸಲು ಸಹಾಯವಾಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಕೌಶಲ್ಯ ಕಲಿಕೆಯ ಒಂದು ಹಂತವಲ್ಲವೆಂಬುದನ್ನು ಗುರುತಿಸಿರಿ. ಏನಂತ ಹೇಳ್ತಿದ್ದಾರೆ ಇಲ್ಲಿ? ಕೌಶಲ್ಯ ಕಲಿಕೆಯ ಒಂದು ಹಂತವಲ್ಲ ಅಂತ ಹೇಳ್ತಿದ್ದಾರೆ. ಯಾವುದು ಕೌಶಲ್ಯ ಕಲಿಕೆ ಹಂತವಲ್ಲ? ಕಾರ್ಯಸರಣಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಾತ್ಮಕ ಹಂತನ, ಇಲ್ಲ
ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವ ಸಹಚರ್ಯ ಅಸೋಸಿಯೇಟಿವ್ ಅಂತನ, ಇಲ್ಲ ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು ಅಂತನ, ಇಲ್ಲ ಕೌಶಲ್ಯವನ್ನು ಯಾಂತ್ರಿಕವಾಗಿ ಕೈಗೊಳ್ಳುವುದು ಅಂತನ. ಯಾವುದಿಲ್ಲಿ ಆನ್ಸರ್ ಆಗುತ್ತೆ? ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು ಕೌಶಲ್ಯ ಕಲಿಕೆಯ ಒಂದು ಹಂತವಲ್ಲ, ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು ಆಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುತ್ತದೆ ಅಂತ ಹೇಳಿದ್ದಾರೆ. ಬೆರಳಚ್ಚು ಕಲಿಕೆ ಕಂಪ್ಯೂಟರ್ ಅಂದರೆ ಇವಾಗ ನೀವು ಟೈಪಿಂಗ್ ಕಲ್ತಿರ್ತೀರಾ, ಅದು ಕಂಪ್ಯೂಟರ್ ಕಲಿಕೆಗೆ ಅನುಕೂಲ ನೀಡುತ್ತಿರುತ್ತದೆ. ಈ ಕೆಳಗಿನ ವಿಧದ ಕಲಿಕೆಯ ವರ್ಗಾವಣೆ ಉಂಟು ಮಾಡುತ್ತದೆ ಅಂತ ಹೇಳಿದ್ದಾರೆ. ಶೂನ್ಯ ಕಲಿಕಾ ವರ್ಗಾವಣೆನ ಇದು, ಇಲ್ಲ ಧನಾತ್ಮಕ ಕಲಿಕೆಯ ವರ್ಗಾವಣೆನ, ಇಲ್ಲ ಪಾರ್ಶ್ವ ವರ್ಗಾವಣೆನ, ಇಲ್ಲ ಋಣಾತ್ಮಕ ವರ್ಗಾವಣೆನ. ಯಾವ ವರ್ಗಾವಣೆ? ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲ ಆಗ್ತಿದ್ರೆ ಅದನ್ನ ಏನಂತ ಕರೀಬಹುದು? ಧನಾತ್ಮಕ ವರ್ಗಾವಣೆ ಅಂತ ಅನ್ಬೋದು. ಯಾಕಂದ್ರೆ ಟೈಪಿಂಗ್ ಕಲ್ತಿರ್ತೀವಿ, ಅದರಿಂದ ಇದು ಒಂದು ಸ್ವಲ್ಪ ಸುಲಭ ಆಗಿರುತ್ತೆ ಕಂಪ್ಯೂಟರ್ ಕಲಿಯೋದು, ಅದಕ್ಕೆ ಇದು ಧನಾತ್ಮಕ ವರ್ಗಾವಣೆ ಅಂತ ಅಂತ ಹೇಳ್ಬೋದು. ಶೂನ್ಯ ವರ್ಗಾವಣೆ ಅಂದ್ರೆ ಇವಾಗ ಕಂಪ್ಯೂಟರ್ ಟೈಪಿಂಗ್ ಕಲ್ತಿರ್ತೀರ, ಅದು ಕಂಪ್ಯೂಟರ್ ಕಲಿಯೋಕೆ ಏನಾದ್ರು ಯೂಸ್ ಆಗ್ತಿಲ್ಲ ಅಂದ್ರೆ ಅದು ಶೂನ್ಯ ವರ್ಗಾವಣೆ ಅಂತ ಹೇಳ್ಬೋದು. ಅದೇ ಋಣಾತ್ಮಕ ವರ್ಗಾವಣೆ ಅಂದ್ರೆ ಇವಾಗ ಕಂಪ್ಯೂಟರ್ ಕಲ್ತಿರ್ತೀರ, ಅದು ಇನ್ನೊಂದು ಏನೋ ಕಲಿಯೋದಕ್ಕೆ, ಇಲ್ಲ ಟೈಪಿಂಗ್ ಕಲಿಯೋಕ್ಕೆ ಕೂಡ ತೊಂದರೆ ಆಗ್ತಿದ್ರೆ ಅದು ಋಣಾತ್ಮಕ ವರ್ಗಾವಣೆ ಅಂತ ಹೇಳ್ಬೋದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ, ಬದಲು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆಯನ್ನು ಮಾಡುತ್ತೇವೆ. ಇದು ಕೆಳಗಿನ ಈ ಸಿದ್ಧಾಂತದ ಪ್ರಕಾರ ಅಂತ ಕೊಟ್ಟಿದ್ದಾರೆ. ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ, ಬದಲು ನಮ್ಮ ಚಿಂತನೆ ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆ ಮಾಡುತ್ತೇವೆ. ಇದು ಕೆಳಗಿನ ಈ ಸಿದ್ಧಾಂತದ ಪ್ರಕಾರ ಅಂತ. ಯಾವುದು? ಜೆಸ್ಟಾಲ್ಟ್ ಪಂಥದವರ ಒಳನೋಟ ಕಲಿಕೆ ದೃಷ್ಟಿನ, ಇಲ್ಲ ಬಂಡೂರವರ ಸಾಮಾಜಿಕ ಕಲಿಕಾ ಸಿದ್ಧಾಂತನ, ಇಲ್ಲ ರೋಜ್ರವರ ಅನುಭವಾತ್ಮಕ ಕಲಿಕೆಯ ಸಿದ್ಧಾಂತನ, ಇಲ್ಲ ಪಾವ್ಲರವರ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಸಿದ್ಧಾಂತನ. ಯಾವುದು? ಬಂಡೂರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಲಿಕೆಯ ಸವಾಲಿನ ಬಹುಮಂದಿ ಮಕ್ಕಳು ಪಿ ಮತ್ತು ಕ್ಯೂ, ಬಿ ಮತ್ತು ಡಿ, ವಾಸ್ ಮತ್ತು ಸಗಳನ್ನು ವ್ಯತ್ಯಾಸೀಕರಿಸಲು ಸೋಲುತ್ತಾರೆ. ಇದನ್ನು ಹೀಗೆನ್ನುತ್ತೇವೆ. ಏನನ್ನುತ್ತೇವೆ? ಕಲಿಕೆಯ ಸವಾಲಿನ ಬಹುಮಂದಿ ಮಕ್ಕಳು ಪಿ ಮತ್ತು ಕ್ಯೂ, ಬಿ ಮತ್ತು ಡಿ, ವಾಸ್ ಮತ್ತು ಸಗಳನ್ನು ವ್ಯತ್ಯಾಸೀಕರಿಸಲು ಸೋಲುತ್ತಾರೆ. ಇದನ್ನು ಹೀಗೆನ್ನುತ್ತೇವೆ. ಏನಂತೀವಿ? ಡಿಸ್ಪ್ರೆಕ್ಸಿಯಾ ಅಂತ ಅಂತೀವ, ಇಲ್ಲ ಡಿಸ್ಗ್ರಾಫಿಯಾ ಅಂತೀವ, ಇಲ್ಲ ಡಿಸ್ಲೆಕ್ಸಿಯಾ ಅಂತೀವ, ಇಲ್ಲ ಡಿಸ್ಕ್ಯಾಲ್ಕಿಯಾ ಅಂತೀವ. ಏನಂತೀವಿ? ಡಿಸ್ಲೆಕ್ಸಿಯಾ ಅಂತೀವಿ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕೆಳಗಿನ ಒಂದು ಕಾರಣ ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಯೋಜನೆಗೆ ಸಹಾಯ ಮಾಡುವುದು ಅವು ಅಂತ ಕೊಟ್ಟಿದ್ದಾರೆ. ಕೆಳಗಿನ ಒಂದು ಕಾರಣ ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಯೋಜನೆಗೆ ಸಹಾಯ ಮಾಡುವುದು ಅಂತ ಕೊಟ್ಟಿದ್ದಾರೆ. ಯಾವುದು ಸಮಯೋಜನೆಗೆ ಸಹಾಯ ಮಾಡುವುದು? ತಂದುಕೊಳ್ಳಲು ಸಮಯ ಒದಗಿಸುವಂತನ, ಇಲ್ಲ ಸಮಯೋಜನೆ ಮಾಡಿಕೊಳ್ಳುವ ಹೊಸ ರೀತಿಗಳನ್ನು ತೋರಿಸುವಂತನ, ಇಲ್ಲ ಸಾಧನೆಯ ಶಾಶ್ವತ
ತೃಪ್ತಿ ನೀಡುವುದು ಅಂತನಾ? ಇಲ್ಲ, ಹಾಕಿಕೊಂಡ ಗುರಿಗಳನ್ನು ಮಾರ್ಪಾಡು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಲು ಸಹಾಯ ನೀಡುವುದು ಅಂತನಾ? ಏನಂತ? ಕೆಳಗಿನ ಒಂದು ಕಾರಣವನ್ನು ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಯೋಜನೆಗೆ ಸಹಾಯ ಮಾಡುತ್ತದೆ. ರಕ್ಷಣಾ ತಂತ್ರ ಸಮಯೋಜನೆಗೆ ಸಹಾಯ ಮಾಡೋದು ಯಾವುದು? ಸಾಧನೆ ಶಾಶ್ವತ ತೃಪ್ತಿ ನೀಡುವುದು. ಸಾಧನೆ ಶಾಶ್ವತವಾಗಿ ತೃಪ್ತಿ ನೀಡುವುದು. ರಕ್ಷಣಾ ತಂತ್ರಗಳು ಸಮಯೋಜನೆಗೆ ಸಹಾಯ ಮಾಡುವುದು ಸಾಧನೆಯ ಶಾಶ್ವತ ತೃಪ್ತಿಯನ್ನ ನೀಡುವವು. ಮುಂದಿನ ಕ್ವಶನ್ ನೋಡೋದಾದ್ರೆ, ಶಿಕ್ಷಕರು ವಿದ್ಯಾರ್ಥಿಯಿಂದ ಉತ್ತರ ದೊರಕಿದ ಮೇಲೂ ಮತ್ತೆ ಇನ್ನೂ ಬೇರೆ ಯಾವುದಾದರೂ ಮಾರ್ಗಗಳಿವೆಯಾ ಎಂದು ಪ್ರಶ್ನೆಗಳನ್ನು ಮುಂದುವರೆಸುತ್ತಾರೆ. ಇದಕ್ಕೆ ಶಿಕ್ಷಕರ ಉದ್ದೇಶವೆಂದರೆ ವಿದ್ಯಾರ್ಥಿಗಳಲ್ಲಿ ಏನು ಮೂಡಿಸೋದಿರ್ಬೋದು? ಶಿಕ್ಷಕರು ವಿದ್ಯಾರ್ಥಿಗಳಿಂದ ಉತ್ತರ ದೊರಕಿದ್ರೂ ಕೂಡ ಇನ್ನೇನಾದ್ರು ಬೇರೆ ದಾರಿಗಳಿರ್ಬೋದಾ ಅಂತ ಶಿಕ್ಷಕರು ಹೇಳ್ತಿದ್ದಾರೆ. ಶಿಕ್ಷಕರ ಉದ್ದೇಶ ಏನಿರ್ಬೋದು? ಇದರಿಂದ ವಿದ್ಯಾರ್ಥಿಗಳಲ್ಲಿ ಏನು ಬೆಳೆಸಲು ಉದ್ದೇಶ ಹೊಂದಿರ್ಬೋದು? ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿರ್ತಾರಾ? ಇಲ್ಲ ಮೂರ್ತ ಚಿಂತನೆಗಳನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿರ್ತಾರಾ? ಇಲ್ಲ ಸೃಜನಾತ್ಮಕ ಚಿಂತನೆಯನ್ನ ಬೆಳೆಸುವ ಉದ್ದೇಶನ ಹೊಂದಿರ್ತಾರಾ? ಇಲ್ಲ ಅಂತಿಮ ತೀರ್ಮಾನಾತ್ಮಕ ಚಿಂತನೆಯನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿರ್ತಾರ? ಯಾವ ಉದ್ದೇಶದಿಂದ ಶಿಕ್ಷಕರು ಉತ್ತರ ಹೇಳಿದರೂ ಕೂಡ, ಮಕ್ಕಳು ಉತ್ತರ ಹೇಳಿದ್ರು ಕೂಡ ಏನು ಮತ್ತೆ ಇನ್ನೇನಾದ್ರು ದಾರಿ ಇದೆಯೇ, ಇನ್ನೇನಾದ್ರು ಬೇಕೆ ಅಂತ ಕ್ವಶನ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸೃಜನಾತ್ಮಕ ಚಿಂತನೆಯನ್ನ ಬೆಳೆಸುವ ಉದ್ದೇಶದಿಂದ ಕ್ವಶನ್ ಅನ್ನ ಮಾಡ್ತಾ ಇರ್ತಾರೆ.